ನಮಸ್ಕಾರ ವೀಕ್ಷಕರೇ. ನಾವು ಇವತ್ತು ಗೃಹ ಜ್ಯೋತಿ ಸ್ಕೀಮ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇವತ್ತು ನಮ್ಮೊಟ್ಟಿಗೆ ನನ್ನ ಹೆಸರು ಬಂದ್ಬಿಟ್ಟು ಶಿವ, ನಮ್ಮೊಟ್ಟಿಗೆ ಶಂಕರ್ ಹಾಗೂ ಮತ್ತು ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಶಂಕರ್ ಹಾಗೂ ನಮಸ್ಕಾರ ಪ್ರಸಾದ್ ಅವರೇ. ಓಕೆ, ಫಸ್ಟ್ ಇವಾಗ ಗೃಹ ಜ್ಯೋತಿ ಅಪ್ಲೈ ಮಾಡಬೇಕಪ್ಪ ಅಂದರೆ ಅದಕ್ಕೆ ಕೆಲವು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಯಾವುವು ಅಂತಂದು ನಮ್ಮ ಶಂಕರ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು ಶಿವ ಅವರೇ. ನನ್ನ ಹೆಸರು ಶಂಕರ್ ಅಂತ. ಹೌದು, 3 ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅವು ಯಾವ್ಯಾವ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ನ ಇಟ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ ಒಳಗಡೆ ಒಂದು ನಂಬರ್ ಇರುತ್ತೆ, ಆ ನಂಬರು ನಮಗೆ ಬೇಕಾಗುತ್ತೆ. ಎರಡನೇದು ಮತ್ತು ಕರೆಂಟ್ ಬಿಲ್ಲಲ್ಲಿ ಅಕೌಂಟ್ ಐ ಡಿ ಅಂತ ಒಂದು ನಂಬರ್ ಇರುತ್ತೆ, ಆ ನಂಬರ್ ನಾವು ಇಟ್ಕೋಬೇಕು. ಮೂರನೇದು ಮೊಬೈಲ್ ಸಂಖ್ಯೆನ ಇಟ್ಕೋ, ಆ ಮೊಬೈಲ್ ಸಂಖ್ಯೆ OTP ಹೋಗುತ್ತೆ ಅದು. ಸೊ ಮೊಬೈಲ್ ಸಂಖ್ಯೆ ಕೂಡ ನೀವು ಈ 3 ಡಾಕ್ಯುಮೆಂಟ್ಸ್ನ ಇಟ್ಕೋಬೋದು. ಸೊ ಇದು ಈ 3 ಇಟ್ಕೊಂಡ್ಮೇಲೆ ನಾವು ವೆಬ್ಸೈಟ್ ಮುಖಾಂತರ ಯಾವ ರೀತಿ ನಾವು ಹೋಗ್ಬೇಕು ಅಂತಂದು ನಮ್ಮ ಇವಾಗ ಪ್ರಸಾದ್ ಅವರು ತಿಳಿಸ್ಕೊಡ್ತಾರೆ ಇವತ್ತು. ಧನ್ಯವಾದಗಳು ಶಿವ ಹಾಗೂ ಶಂಕರ್ ಅವರೇ. ನನ್ನ ಹೆಸರು ಪ್ರಸಾದ್. ಹೌದು, ನಾವು ಏನು ಮಾಡ್ಬೋದು, ಈ ಒಂದು ವೆಬ್ಸೈಟಿಗೆ ಹೋಗ್ಬೇಕಾಗುತ್ತೆ. ಅದ್ರ ಹೆಸರು ಏನಂತ ನಾನು ನಿಮ್ಗೆ ವೆಬ್ಸೈಟ್ ಹೆಸರು ಹೇಳ್ತಿದ್ದೀನಿ ಇವತ್ತು. ಹೆಸರು ಏನಿಲ್ಲ, ಗೃಹ ಜ್ಯೋತಿ ಸ್ಕೀಮ್ ಅಂತಂದು ಗೂಗಲಲ್ಲಿ ನೀವೇನು ಮಾಡಬೇಕು, ಟೈಪ್ ಮಾಡಿ ಸರ್ಚ್ ಮಾಡ್ಕೋಬೇಕು. ಸೊ ಮುಂದೆ ಯಾವ ರೀತಿ ಮಾಡ್ಬೇಕಂತ ನನ್ನ ಸ್ಕ್ರೀನಲ್ಲಿ, ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ಮುಂದೆ ನೋಡ್ಕೊಳ್ಳಿ. ಧನ್ಯವಾದಗಳು. ಗೃಹ ಜ್ಯೋತಿ ಸ್ಕೀಮ್ ಅಂತ ಸರ್ಚ್ ಮಾಡ್ಕೋಬೇಕು. ಸರ್ಚ್ ಮಾಡಿದ ಮೇಲೆ ರೇಷನ್ ಆರ್ಟಿಕಲ್ ಸಪ್ಲೈ ಮೇಲೇ ಇರುತ್ತೆ HTTPS CSC ಮೈಸೂರು, ಅದು ಫಸ್ಟ್ ಅದನ್ನೇ ಕ್ಲಿಕ್ ಮಾಡ್ಕೋಬೇಕು, ಹಿಂಗೆ ಒತ್ತಬೇಕು. ಅದಾದಮೇಲೆ ನಿಮಗೆ ಇಲ್ಲಿ ಅಪ್ಲೈ ಫಾರ್ ಗೃಹ ಜ್ಯೋತಿ ಸ್ಕೀಮ್ ಅಂತಿದೆ ನೋಡಿ. ಓಕೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಇದು ನಮ್ಮ ಪ್ರಾಜೆಕ್ಟ್. ಆಮೇಲೆ ಅದಾದಮೇಲೆ ಗೃಹ ಜ್ಯೋತಿ ಅಂತ ಇರುತ್ತೆ ನೋಡಿ, ಎರಡನೇ ಕಡೆ ಇದನ್ನು ನಾವು ಪ್ರೆಸ್ ಮಾಡ್ಕೋಬೇಕು. ಒಂದನೇ ಆಪ್ಷನ್ ಬಂದುಬಿಟ್ಟು ನೀವು ಹೊಸದಾಗಿ ಅಪ್ಲೈ ಮಾಡಬೇಕು ಗೃಹ ಜ್ಯೋತಿಗೆ ಅಂದರೆ ಒಂದನೇ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು. ಇದು ಅದಾದಮೇಲೆ ನೀವು ಕನ್ನಡನ ಮತ್ತು ಇಂಗ್ಲೀಷ್ನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೊಂದು ಆಪ್ಷನ್ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವುದು ನಮ್ಮದು ಆಪ್ಷನ್ ಜಸ್ಕಾಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಅಕೌಂಟ್ ಐ ಡಿನ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಅಕೌಂಟ್ ಐ ಡಿ ನಮ್ಮ ಹತ್ರ, ಈ ಅಕೌಂಟ್ ಐ ಡಿ ಬಂದುಬಿಟ್ಟು ನಿಮ್ಮ ಇದ್ರ ಮೇಲೆ ಇರುತ್ತೆ, ಕರೆಂಟ್ ಬಿಲ್ ಮೇಲೆ. ಅದನ್ನು ಅಕೌಂಟ್ ಐ ಡಿ ಎಂಟ್ರಿ ಮಾಡಿ. ಆಟೋಮೆಟಿಕ್ ಇಲ್ಲಿ ಅಕೌಂಟ್ ಐ ಡಿ ನೇಮು ಮತ್ತು ಆಟೋಮೆಟಿಕ್ ಅಕೌಂಟ್ ಐ ಡಿ ಅಡ್ರೆಸ್ ಪ್ರೂಫ್ ಎಲ್ಲ ಇಲ್ಲಿ ಬರುತ್ತೆ ನಿಮಗೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ನಿಮ್ದು ಯಾವುದು ಬಾಡಿಗೆ ಮನೆ ಅಂದರೆ ಟೆನೆಂಟ್ ಓಪನ್ ಮಾಡಿ, ಸ್ವಂತ ಮನೆ ಓನರ್ ಅಂತ ಟೆನೆಂಟ್ ಅಂತ ಕನೆಕ್ಟ್ ಮಾಡ್ಕೊತಾನೆ. ಆಧಾರ್ ನಂಬರ್ನ ನೀವು ಟೈಪ್ ಮಾಡಿ. ಇಲ್ಲಿ ಆಧಾರ್ ನಂಬರ್ನ ಟೈಪ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದು OTP ಕೇಳುತ್ತೆ ನಿಮಗೆ. OTP ಎಲ್ಲ ಹಾಕಿದ ಮೇಲೆ ಆಟೋಮೆಟಿಕ್ ಆಧಾರ್ ನೇಮು ಮತ್ತು ಬರುತ್ತೆ. ಮತ್ತು ಮೊಬೈಲ್ ನಂಬರ್ ನೀವು ಟೈಪ್ ಮಾಡಿ, ಆ ಮೊಬೈಲ್ ನಂಬರ್ಗೂ OTP ಹೋಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಟೈಪ್ ಮಾಡಿದ ಮೇಲೆ ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿ. ಅಗ್ರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಏನು ಕೊಟ್ಟಿರ್ತಾರಲ್ಲ ಅವರು ಕ್ಯಾರೆಕ್ಟರ್, ಅದನ್ನು ಕೆಳಗಡೆ ಟೈಪ್ ಮಾಡಿ ಸಬ್ಮಿಟ್ ಅಂತ ಹೊಡೆದ್ರೆ, ಇವಾಗ ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ, ಮತ್ತೆ ಅಪ್ಲೈ ಮಾಡಿದ್ರೆ ಡೂಪ್ಲಿಕೇಟ್ ಅಂತ ತೋರಿಸುತ್ತೆ. ಅದಕ್ಕೆ ನಾನು ಅಪ್ಲೈ ಮಾಡ್ತಾ ಇಲ್ಲ. ಜಸ್ಟ್ ನಿಮಗೆ ಓವರಾಲ್ ತೋರಿಸಿ ಸಬ್ಮಿಟ್ ಅಂತ ಹೊಡೆದ್ರೆ ನೀವು ಅಪ್ಲಿಕೇಶನ್ ಆಗುತ್ತೆ. ಧನ್ಯವಾದಗಳು.